ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ನಾನು ಅರುಣಾಚಲಂಗೆ ಹೋಗ್ತಾ ಇದ್ದೀನಿ. ತಿರುವಣ್ಣಾಮಲೈ ಅರುಣಾಚಲಂಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ರು. ಈ ಸತಿ ಜನ ಇಲ್ಲದಿರೋ ಟೈಮ್ ನೋಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಕಿತ್ತಾಡೋದ್ರಲ್ಲಿ ಒಂಥರ ಮಜಾ ಐತಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಗೈಸ್, ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಆಗಲೇ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಬೈಕೋಬೇಡಿ, ತುಂಬ ಗ್ಯಾಪ್ ಆಯಿತು ಅಂತ. ಆಗಲೇ ಒಂದು 2 ವಾರ ಆಯಿತು. ಬಟ್ ಏನಂದರೆ ವಿಡಿಯೋ ಮಾಡೋಣ ಅಂತ ಎತ್ಕೋತೀನಿ. ಮೀನ್ಸ್ ಇವಾಗ ಯಾವ್ದಾರು ಒಂದು ವಿಡಿಯೋ ಮಾಡೋಣ ಅಂತ ಕಂಟೆಂಟ್ ಎಲ್ಲ ಯೋಚನೆ ಮಾಡಿರ್ತೀನಿ. ಆ ಟೈಮ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ 1-2 ಕ್ಲಿಪ್ ಹಾಕ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಏನಕ್ಕೆ 14-15 ದಿನ ಗ್ಯಾಪ್ ಆಯಿತು ಅನ್ನೋದೇ ಇದೊಂದು ವಿಡಿಯೋ. 2 hours later. ಸೊ ಈ ಥರ 2 ಸತಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಮತ್ತು ಊಟ ಮಾಡ್ಕೊಂಬಂದು ರೆಕಾರ್ಡ್ ಮಾಡೋಣ ಅನ್ನೋಷ್ಟರಲ್ಲಿ ಒಂದು ತಿನ್ಬಿಟ್ಟು ಮಲ್ಕೋತೀನಿ. ಇಲ್ಲ ಆ ಟೈಮಲ್ಲಿ ಏನಾರು ಒಂದು ಕೆಲಸ ಇಟ್ಕೋತೀನಿ. ಇದು ಫುಲ್ಲು ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ. ಸೋಂಬೇರಿ ಅಂದರೆ ಮೀನ್ಸ್ ತಲೆ ಆ ಥರ ಕೆಟ್ಟೋಗ್ಬಿಟ್ಟಿದೆ. ಟೆನ್ಷನ್ಗೆ ಕಣ್ಣಿಗೆ ಮುಚ್ಚಿದ ತಕ್ಷಣ ನಿದ್ದೆ ಬರ್ತೈತೆ. ಆಮೇಲೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇನ್ನು ಇವತ್ತಿನ ವ್ಲಾಗ್ ಬಂದರೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ದಟ್ ನಾನು ಅರುಣಾಚಲಂಗೆ ಹೋಗ್ತಾಯಿದ್ದೀನಿ. ತಿರುವಣ್ಣಾಮಲೈ ಅರುಣಾಚಲಂಗೆ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಈಗ ಕೆಲಸ ಮುಗಿಸ್ಕೊಂಡು ಬಂದೆ. ಇನ್ನು ಕೆಲಸ ಮಾಡಲೇಬೇಕು. ಸೊ ಕೆಲಸ ಮಾಡಲಿಲ್ಲ ಅಂದರೆ ಆಗಲ್ಲ. ಕೆಲಸ ಮುಗಿಸ್ಕೊಂಡು ಬಂದೆ. ಈಗ ಬೆಳಗ್ಗೆಯಿಂದ ನಾಷ್ಟನೂ ಮಾಡಿಲ್ಲ. ಈಗ ನಾಷ್ಟ ಮಾಡಿಕೊಂಡು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. 3 ಗಂಟೆಗೆ ಇರೋದು ಬಸ್ಸು. ಆಗಲೇ ಟೈಮು 12:26 ಆಗ್ಬಿಟ್ಟಿದೆ. ಈಗ ಪಟ್ಟಂತ ಊಟ ಮಾಡಿ ಬಟ್ಟೆ ರೆಡಿ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ನನ್ನ ಜೊತೆ ನಮ್ಮ ಅಣ್ಣ ಬರ್ತಿದ್ದಾರೆ. ಅವ್ರಾಗಲೇ ಹೊರಡ್ಬಿಟ್ಟಿದ್ದಾರೆ. ನಾ ಇನ್ನೂ ಏನೂ ಮಾಡಿಲ್ಲ. ಹಂಗೆ ಸೋಂಬೇರಿತನ ಅಂದರೆ ನಾವೇ ಫಸ್ಟೇ. ಸೊ ಈಗ ಪಟ್ಟಂತ ಊಟ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ಸಿಗ್ತೀನಿ. ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಾಗಲೇ ಒಂದು ಸತಿ ಓಡ್ ಬಂದಿದ್ದೀನಿ. ಈಗ 2ನೇ ಸತಿ ಹೋಗ್ತಾ ಇರೋದು. ಬಟ್ ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಸತಿ ಜನ ಇಲ್ಲದಿರೋ ಟೈಮ್ ನೋಡ್ಕೊಂಡೇ ಹೋಗ್ತಾ ಇದ್ದೀನಿ. ನೋಡೋಣ, ದೇವ್ರ ದಯಿಂದ ಒಂದು ಸ್ವಲ್ಪ ಜನ ಇರಲಿಲ್ಲ ಅಂದರೆ ನೆಮ್ಮದಿಯಾಗೆಲ್ಲ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಿಗೋಣ. 2 hours later. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಊಟ ಮಾಡಿ ರೆಡಿ ಆಗೋದೆ. ಸಿಂಪಲ್ಸ್ ಔಟ್ಫಿಟ್ಟು. ಜಸ್ಟ್ ಒಂದು ಶರ್ಟು, ಒಂದು ಪ್ಯಾಂಟು, ಒಂದು ಬ್ಯಾಗು, ಒಂದು ಟೋಪಿ, ಒಂದು ಗ್ಲಾಸ್. ಇಷ್ಟೇ. ಜಾಸ್ತಿ ಎಲ್ಲ ರೆಡಿ ಆಗಬಾರ್ದು. ನಮ್ಗೆ ಯಾರು ನೋಡಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಖುಷಿ ವಿಚಾರ ಏನಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿಂದ ಅರುಣಾಚಲಂಗೆ ಹೋಗೋದು ದೊಡ್ಡ ಬಸ್ಸು. ಅದು ಜರ್ನಿ ಮಾಡೋಕೆ ಒಂಥರ ಬೇಜಾರು. ಬಟ್ ಇವಾಗ ಇಲ್ಲಿಂದ ನಾನು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು ಅಂದರೆ BMTC ಬಸ್ ಹತ್ಕೊಂಡು ಹೋಗಬೇಕು. ಆ ಬಸ್ ಹತ್ತಕ್ಕೇನೋ ಒಂಥರ ಖುಷಿ. ಏನಕ್ಕಂದರೆ ಆವಾಗ ಬಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಗಾಡಿ ಬೇಕು ಅನ್ನಿಸ್ತಿತ್ತು. ಈಗ ಗಾಡಿ ಓಡಿಸಿ ಯಾರಪ್ಪ ಗಾಡಿ ಓಡಿಸ್ತಾರೆ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದೀನಿ. BMTC ಬಸ್ ಹತ್ತಕ್ಕೆ ಒಂಥರ ಮಜಾ ನನಗೆ. ಈಗ ಹೊರಡೋದೆ, ಇನ್ನು ಡೈರೆಕ್ಟ್ ಸೀದಾ ಬಸ್ ಸ್ಟಾಪ್ಗೆ ಹೊರಡೋದೆ. ಅಲ್ಲೋಗಿ ಬಸ್ ಹತ್ಕೊಂಡು, ಏರೋಪ್ಲೇನ್ ಅಲ್ಲ, ಬಸ್. ಏನು ಸಿಂಬಲ್ ಇಲ್ಲ. ಓಕೆ, ಸಿಗೋಣ. ಬ್ರೇಕ್ ಟೈಮ್. ಬ್ರೇಕ್ ಕೊಟ್ಟವ್ರೆ. ಕಾಫಿ ಕುಡಿತಾ ಇದ್ದೀರಿ. ಊಟ ಮಾಡಲ್ಲ, ಊಟ ಹೋಗಿ ಅಲ್ಲಿ ಮಾಡೋದು. ದೇವಸ್ಥಾನದಲ್ಲಿ ನೋಡು ಗುರು ಮೇಂಟೆನೆನ್ಸ್ ಹೆಂಗಿರುತ್ತೆ ಅಂತ.
ಏನೋ ಒಟ್ಟಿನಲ್ಲಿ ಇಲ್ಲೆಲ್ಲ ನೋಡಿದ್ರೆ ಚೆನ್ನಾಗಿ ಮಾಡೋದು ನೀಟಿಗೆ ಅಂತ. ಇನ್ನೇನು ನಾವು ಬರ್ತೀವಿ ಅಂತ ಮಾಡಿರ್ತಾರೆ. ಬಾ ಮೇನ್ ರೋಡ್ ಹೋಗೋಣ. ಬೇಸ್ ಕಾಣಿಸ್ತಾ ಇಲ್ಲ ಯಾರು ಬೇಸ್ ಕಾಣಿಸ್ತಾ ಇಲ್ಲ ನಿಮಗೆ ಕಣ್ಣು ಮೂಗು. ಇಲ್ಲ ಅಪ್ಪ, ನಂಗೆ ಶಿವಲಿಂಗ ಕಾಣಿಸ್ತೈತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲಿ. ಅಲ್ಲಲ್ಲ ಇಲ್ಲಿ 2 ಕಣ್ಣು ಮಧ್ಯದಲ್ಲಿ ನಂಗೆ ಆ ಶಿವಲಿಂಗ ತರ ಕಾಣಿಸ್ತೈತೆ. ಅದು ಐಬ್ರೋಸ್ ಕೂಡ ಕಾಣಿಸ್ತೈತೆ ಈ ಕಡೆ. ಏನೋ ನಮ್ಮ ಮನ್ಸಲ್ಲಿ ಯಾರು ಇರ್ತಾರೋ ಅವ್ರು ಬರ್ತಾರೆ. ನಿಂಗೆ ಯಾವ್ದೋ ಹುಡುಗಿ ನಂಗೆ ನಮ್ಮ ಬಾಸರೇ. 2 hours later. ಗೈಸ್ ವೆಲ್ಕಮ್ ಬ್ಯಾಕ್. ಜನರ ಜಾತ್ರೆ ಸಿಕ್ಕಾಪಟ್ಟೆ ಜನ. ಇನ್ನ ಮೇನ್ ದೇವಸ್ಥಾನ ಹತ್ರ ಹೋಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟು ಜನ ಅವ್ರೆ ಅಂತ. ಬಂದ್ವಿ ಅನ್ಸುತ್ತೆ. मम्मी ಓಂ ನಮಃ ಶಿವಾಯ. ತುಂಬಾ ಜನ ಬರೋ ಬಾ ಈ ಕಡೆ. ಇಂದಿರಾಲಿಂಗಂ. ಜನ ಹೆಂಗವ್ರೆ ಹೇಳು. ಸಿಕ್ಕಾಪಟ್ಟೆ ಜನ ಇರಲ್ಲ ಅನ್ಕೊಂಡ್ ಬಂದ್ವಿ, ಜನ ಅವ್ರೆ. ಹೋದ್ ಸತಿನೂ ಇದೇ ತರ ಜನ ಇದ್ದಾಗ ಬಂದಿದ್ದು. ಈ ಸತಿನೂ ಅದೇ ಕತೆ. ಈ ಸಲ ಇನ್ನೂ ಜಾಸ್ತಿ. ಈ ಸತಿ ಇನ್ನೂ ಜಾಸ್ತಿ ಜನ. ನೋಡೋಣ. ಬ್ರೋ ನಾವಂತೂ ಸಿಕ್ಕಾಕೊಂಡಿವಿ ಬ್ರೋ. ನಾವಂತೂ ಸಿಕ್ಕಾಕೊಂಡಿದೀವಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮುಗೀತು ನಮ್ಮ ಕತೆ. ನೀವು ಯಾರಾದ್ರೂ ಬಂದರೆ ಇಲ್ಲಿ ಊಟ ಟ್ರೈ ಮಾಡಿ, ಚೆನ್ನಾಗಿದೆ. ವೆಜ್ ಫ್ರೈಡ್ ರೈಸ್ ಓನ್ಲಿ 60 rupees, ಫುಲ್ ಸೂಪರ್. ಇಲ್ಲೇ ನೀವು ಮೇನ್ ದೇವಸ್ಥಾನದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಬಂದರೆ ಅಲ್ಲಿ ಇದೆಲ್ಲ ಗುರು ಮೇನ್ ಬಸ್ ಸ್ಟಾಪು. ಚಮಕ್ ಲೈಟ್ ಸಿಸ್ಟಮ್ ಇಟ್ಕೊಂಡು ಮಾರ್ತಾ ಇರ್ತಾರೆ. ಬರೋ 4 ಕಿಲೋಮೀಟರ್ ಕವರ್ಡ್. 10 ಕಿಲೋಮೀಟರ್ ಐತೆ. ನಾಲ್ಕು ಕಿಲೋಮೀಟರ್ ಆಗೈತಿ.
ಕೇಳು ತೋ 8 किलोमीटर खत्म. सिक्स किलोमीटर्स हो गया. ಇನ್ನು 14 6 ಹೋದ್ರೆ 8 ಕಿಲೋಮೀಟರ್ಸ್. ಓನ್ಲಿ ಕಾಫಿ. ಹತ್ರ ಒಂದು ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಹತ್ರ 7.5 ಕಿಲೋಮೀಟರ್ ಆಗೈತೆ. ಇನ್ನು 6.5 ಕಿಲೋಮೀಟರ್ ಐತೆ. ಎಂಟು ಕಿಲೋಮೀಟರ್. ಇನ್ನು ಎಷ್ಟಾರಾ? ಇನ್ನೂ 6 ಕಿಲೋಮೀಟರ್ ಹೋಗ್ಬೇಕು. ಹೋಗೋಣ ಬಾ. ನನ್ಗೆ ಇಲ್ಲ, ನಾನ್ ರೆಡಿಯಪ್ಪ. ಸಂಬಂಧ ಐತೆ ಅಂತ ಅಲ್ವಾ ಅದಕ್ಕೆ ತಿರುಗ್ತೈತ್, ನಾ ಏನ್ ಮಾಡೋಣ? ಏನಕ್ಕೆ ಏನ್ ಕಡಿಮೆ ಆಗೈತೆ? ಪ್ರೋಟೀನ್. ಬೆಳಿಗ್ಗೆಯಿಂದ ಪ್ರೋಟೀನ್ ಇಲ್ಲ, ಇವೇ ಆಗವೆ. ಹೇಳ್ಕೊಳಕ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ನಾನು. ಎಂತೆಂಥವ್ರು ಚೀಟ್ ಮೀಲ್ ಮಾಡ್ತಾರೆ. ಇವತ್ತು ಸಂಡೇ ಸ್ಯಾಟರ್ಡೆ. காயத்ரி பொரிகடை பேரிச்சம்பழம் 1/4 கிலோ 30 ரூபாய், 1/2 கிலோ 50 ரூபாய். பேரிச்சம்பழம் 1/4 கிலோ 30 ரூபாய், 1/2 கிலோ 50 ரூபாய். அல்வா 1/4 கிலோ 30 ரூபாய், 1/2 கிலோ 50 ரூபாய். ಗುರು, ನಾನು ಮನೆಗೆ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ. ಇಲ್ಲೇ ಇರ್ತೀನಿ, ಕಾಲೆಲ್ಲ ನೋತಾ ಹೋಗ್ಪ ತುಂಬಾ. ಅಲ್ಲೇ ದೇವಸ್ಥಾನ ಐತೆ, ಇಲ್ಲೇ ಮಲ್ಕೊಬಿಡೋಣ ಅಂತ. ಹೋಗೋದೇ ಬೇಡ ಏನಂತ ಸೆಟ್ಲ್ ಆಗ್ಬಿಡೋಣ ಇಲ್ಲೇ. ನೋಡಿ ಫ್ರೀಯಾಗಿ ಊಟ ಹಾಕ್ತಾರೆ ಇಲ್ಲಿ. ಊಟ ಎಲ್ಲ ಹಾಕ್ತಾರೆ, ಮಲ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ ಈಗ. 10 ಗಂಟೆಗೆ ಸ್ಟಾರ್ಟ್ ಮಾಡಿರೋದು 4 ಗಂಟೆಗೆ ಮುಗ್ದೈತೆ ನಮ್ದು ಪ್ರೊಡಕ್ಷನ್. ಹಾಂ ಕರೆಕ್ಟ್. 10 ಗಂಟೆಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇಲ್ಲ, ಬಸ್ ಇಳಿಸಿದ್ದೇವ ನೀವು? ಇಲ್ಲ, 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ನಾವು ಅಲ್ಲಿ ಹೋದಾಗಲೇ 9:15. 9 ಗಂಟೆಗೆ ಸ್ಟಾರ್ಟ್ ಮಾಡಿ 4 ಗಂಟೆಗೆ ಮುಗ್ದೈತೆ. 10, 11, 12, 1, 2, 3, 4, 7 ಅವರ್. 7 ಅವರ್ ಪ್ರದಕ್ಷಿಣೆ. 7 ಅವರ್ ಸತತವಾದ ಪಾದ, ಏನೋ ಕನ್ನಡ ಚೆನ್ನಾಗಿರೋ ಪದಗಳು ಗೊತ್ತಾಯಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡ್ತೀನಿ. ಪಾದಯಾತ್ರೆ. ಹಾಂ, ಪಾದಯಾತ್ರೆ. ಗುಡ್ ಮಾರ್ನಿಂಗ್. ಗಿರಿ ಪ್ರದಕ್ಷಿಣೆ ಆಯಿತು. ಇದು ಈಗ ಸದ್ಯಕ್ಕೆ ದರ್ಶನ ಮಾಡೋಕ್ಕೆ ಇರೋ ಲೈನು. ದೇವಸ್ಥಾನ ಓಪನ್. ಗುರು, ಇಲ್ಲಿಂದ ಲೈನ್ ಸ್ಟಾರ್ಟ್. 5:00ವರೆಗೆ ದರ್ಶನ ಸ್ಟಾರ್ಟು. 5 ಗಂಟೆಗೆ ಇಲ್ಲಿವರೆಗೂ ಜನ.
ಏನಿಲ್ಲ ಅಂದ್ರೆ ಈ ದರ್ಶನ ಈಗ ಆಗಷ್ಟಲ್ಲಿ 8 ಗಂಟೆ. ಅಲ್ಲಿ ಕೂತಿದ್ದೀರಾ ಅಂದ್ರೆ ಇಲ್ಲಿ ಇನ್ನೇನು ಇಲ್ಲಿಂದನೇ ಅಲ್ವಾ ದರ್ಶನ? ಏನು ಅಲ್ಲೇ ಕೂತಿದ್ರಿ ಅಂತ ಹೇಳ್ತಾರೆ. ನಾವ್ ಅಲ್ಲಿ ಕೂತಿದೀವಿ ಓದ್ಸತಿ. ಮತ್ತೆ ಇಲ್ಲೇ ಲೈನ್ ಸ್ಟಾರ್ಟ್ ಇವಾಗ ಇನ್ನೂ ಇಲ್ಲಿದೀವಿ ಈಗ. ಎಷ್ಟೊತ್ತಾಗುತ್ತೆ ಮತ್ತೆ ದರ್ಶನ? ಅದೇ ಟೈಮ್ ತಾನೆ ಆಗೋದು. ಅಲ್ಲಿ ಕೂತಿದ್ವಿ, ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತೈತೆ. ಅಲ್ಲಿ ಮುಗ್ದ ಅಷ್ಟಲ್ಲೇ 9 ಗಂಟೆ ಆಗಿತ್ತು ಓದ್ಸತಿ. ಇವಾಗ 10 ಗಂಟೆ ಆಗಲ್ವಾ? ಆಗುತ್ತೆ. ಮತ್ತೆ ಬಾ ಕುತ್ಕೊಳ್ಳೋಣ, ಹಂಗೇನಿಲ್ಲ. ಯಾವ್ದಾರು ಖಾಲಿ ಟೈಮಲ್ಲಿ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ ಬಸ್ ಸ್ಟಾಪ್ ಹೋಗ್ಬಿಟ್ಟು ಅಲ್ಲ, ಫಸ್ಟ್ ಒಂದು ಕಾಫಿ ಕುಡ್ಕೊಂಡು ಬಸ್ ಸ್ಟಾಪ್ ಹೋಗ್ಬಿಟ್ಟು ಹೊರಡೋದು ಬ್ಯಾಕ್ ಟು ಬೆಂಗಳೂರು. ಹೆಂಗೆ ತೆಗಿಯೋಣ ಅನ್ಕೊಂಡೆ ವಿಡಿಯೋ, ಜನ ಎಲ್ಲ ಜಾಸ್ತಿ ಆಗ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ. ಸೊ ಗೈಸ್, ಈಗ ಬಸ್ ಸ್ಟಾಪ್ ಹತ್ರ ಬಂದು ಇದರಲ್ಲಿ ನಮ್ಮ ಅಶ್ವಮೇಧ ಬಸ್ ಎಲ್ಲ ಐತೆ ಕಂಡುಹಿಡಿಬೇಕೀಗ. ಆ್ಯಂಡ್ ಅದೇ ಬೆಟ್ಟ ಎಲ್ಲ ದರ್ಶನ ಮಾಡ್ಕೊಡಿ. ಹೊರಡುವ ಬೆಂಗಳೂರಿಗೆ, ನಮ್ಮ ಬೆಂಗಳೂರಿಗೆ. ಭಾಷೆ ಅರ್ಥ ಆಗಿದೆ ಅಂದ್ರೆ ಕಿತ್ತಾಡೋದ್ರಲ್ಲಿ ಒಂಥರ ಮಜಾ ಐತಲ್ಲ. ಸೊ ಗಾಯ್ಸ್, ಇವಾಗಾರೆ ಒಂದು ಸಣ್ಣ ಬ್ರೇಕ್ ಕೊಟ್ಟಿದ್ದಾರೆ. ಹೋಟ್ಲು ಸೂರ್ಯ ವೆಜ್ಜು. ವೆಲ್ಕಮ್ ಬ್ಯಾಕ್. ಅಲ್ಲಿಂದ ಬಂದಿದ ತಕ್ಷಣ ಊಟ ಮಾಡಿ, ನಿಮಗೂ ಗೊತ್ತೇನು ಊಟ ಮಾಡಿರಲಿಲ್ಲ ಅಂತ. ಸೊ ಊಟ ಮಾಡಿ ಮಲಿಕೊಂಡು ಹೀಗಿದ್ದೆ. ಈಗ ಆಲ್ಮೋಸ್ಟ್ ಟೈಮ್ ಒಂದು 6 ಗಂಟೆ ಆಗ್ತಾಯಿತ್ತು. ಸೊ ಅಷ್ಟೇ, ವಿಡಿಯೋನ ಈಗ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೀನಿ, ಅಲ್ಲೂ ಫಾಲೋ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.